ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಲಾಸ್ಟ್ ಭಾಗಲ್ಲಿ ಹೇಳಿದ ತರ ಒಂದು ಕೆಲಸ ಒಪ್ಸಿಯಾರ ನಮ್ ಸರ್. ಪ್ರಾಜೆಕ್ಟ್ ವರ್ಕ್ ನ ಯೂನಿವರ್ಸಿಟಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು. ಆಕ್ಚುಲಿ ಇದು ಅವ್ರ ಕೆಲಸ, ಬಟ್ ಅವ್ರು ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವೇ ಮಾಡ್ಬೇಕು. ಸೊ ಇವಾಗ ಹೊರಟಿದೀವಿ, ಎಲ್ಲ ಪ್ಯಾಕ್ ಮಾಡ್ಕೊಂಡಿವಿ ಪ್ರಾಜೆಕ್ಟ್ ವರ್ಕ್ ನೆಲ್ಲ. ಸೊ ಹೋಗ್ತಾ ಏನೇನಾಗುತ್ತೆ ಅಂತ ನೋಡೋಣ, ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಪ್ರಾಜೆಕ್ಟ್ ವರ್ಕ್ ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಮೈಲೇಜ್ ಕೊಡುತ್ತಾ ಮಚ್ಚ ಇದು? ಒಂದ್ ಲೆವೆಲ್ಗೆ ನಮ್ ಸರ್ಗೂ ಕಾಸು ಕೊಡ್ಬೋದಾಗಿತ್ತಪ್ಪ ನಮ್ಗೆ. ನಾವು ನಮ್ ಗಾಡಿ ತಗೊಂಡು ಹೋಗ್ತಿದೀವಿ, ಒಬ್ರು ಕೊಡ್ಲಿಲ್ಲ. ಏನ್ ಮೇನ್ ರೋಡ್ ಅಲ್ಲಿ ಪೊಲೀಸ್ನವ್ರು ಇದ್ದ ಕಾರಣ ನಾವೀಗ ಶಾರ್ಟ್ ಕಟ್ ತಗೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಪೊಲೀಸ್ನವ್ರು ಅಲ್ಲಿದ್ದಾರೆ, ನಾವೀಗ ಇಲ್ಲಿ ಹೋಗ್ತಿದೀವಿ. ನಮ್ದು DL ಎಲ್ಲ ಇದೆ, ಬಟ್ ಹೆಲ್ಮೆಟ್ ಒಂದು ಇಲ್ಲದ ಕಾರಣ ನಾವು ಇದನ್ನ ಫಾಲೋ ಮಾಡ್ಬೇಕಾಗಿದೆ. ಏ ಮಚ್ಚ ಹಿಂಗಡಿ, ಹಿಂಗಲ್ಲ ಮಚ್ಚ, ಗಣಕೇನ್ ಬಿಟ್ಟಿಲ್ಲ. ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಸೊ ಇದೇ ನಮ್ಮ ಡಿಪಾರ್ಟ್ಮೆಂಟು. ಒಳಗೋಣ. ಏನೋ ಫಂಕ್ಷನ್ ಇದೆ ಅನ್ಸುತ್ತೆ. ಸಹ್ಯಾದ್ರಿ ಉತ್ಸವ ಇತ್ತಲ್ಲ, ಅದಕ್ಕೋಸ್ಕರ ಡೆಕೋರೇಷನ್ ಮಾಡಿ ಸಿಕ್ತು. ಸೊ ಹೋಗಿದ್ದಾರೆ ಒಳಗೆ ಸಬ್ಮಿಷನ್ಗೆ. ಸೊ ನಾನು ಆರಾಮಾಗಿ ಹೊರಗೆ ತಿರ್ಗಾಡೋಣ, ಸ್ವಲ್ಪ ಯೂನಿವರ್ಸಿಟಿನ ತೋರಿಸೋಣ ನಿಮಗೆ. ಚೆನ್ನಾಗಿದೆ ಗುರು ಯೂನಿವರ್ಸಿಟಿ, ಒಳ್ಳೆ ನೇಚರು, ವೆದರ್ ಮಾತ್ರ ಸಖತ್ತಾಗಿದೆ. ಇಟ್ಸ್ ಗುಡ್. ಫೈನಲ್ ಆಗಿ ಎಲ್ಲ ಮುಗಿಸಿದೀವಿ. ಮುಗಿತಾ ಮಚ್ಚ? ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ಈಗ ಯೂನಿವರ್ಸಿಟಿನ ಒಂದು ರೌಂಡ್ ಹಾಕೊಂಡು ಹೋಗೋಣ. ಬನ್ನಿ ಹೊರಗೆ ತೋರಿಸ್ತೀನಿ ನಿಮಗೆ. ಅಡ್ಮಿಷನ್ ಎಲ್ಲ ಮುಗೀತು, ಇವಾಗ ಯೂನಿವರ್ಸಿಟಿನ ಒಂದು ರೌಂಡ್ ಹಾಕೋಣ. ಯಾರಾದ್ರೂ ಇದ್ರೆ ಯೂನಿವರ್ಸಿಟಿಲಿ ಓದ್ತಿರೋರು ಫುಲ್ ವೆಲ್ಕಮ್ ನಮಗೆ. ನಮ್ಮ ಫ್ರೆಂಡ್ ಅವ್ರದ್ದು ಯೂನಿವರ್ಸಿಟಿಲಿ ಫಂಕ್ಷನ್ ನಡೀತಿತ್ತು, ಅವ್ರದ್ದು ಫೇರ್ವೆಲ್ ಡೇ ಇತ್ತು. ಹಾಗಾಗಿ ಊಟ ಐತೆ, ಬಾ ಮಚ್ಚ ಊಟ ಮಾಡೋಣ ಅಂತ ಕರ್ಕೊಂಡೋದ. ಹಂಗೆ ಅವ್ರ ಜೊತೆ ಊಟ ಮಾಡೋಣ ಅಂತ ಹೋಗಿ ಫಂಕ್ಷನ್ ಎಲ್ಲ ನೋಡ್ಕೊಂಡು ಊಟ ಮಾಡಿದ್ವಿ. ವಿಡಿಯೋ ಬ್ಲಾಗ್ ಮಾಡೋಕೆ ಗಾಯ್ಸ್ ಇವರು ಎಲ್ಲ ಫೋಟೋ ತೆಗಿತಿದ್ದಾರೆ. ಹಂಗೆ ಒಂದು ಇದೇನು ಸ್ವಿಮ್ಮಿಂಗ್ ಪೂಲಾ? ಗಾಯ್ಸ್ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಊಟ ಮಾಡ್ಬಿಟ್ಟು ಸಿಗ್ತೀನಿ ಆಮೇಲೆ. ಇವನ್ ಯಾರ ಫ್ರೆಂಡ್ ಗೊತ್ತಾ ಮಗ? ಒಂದ್ ಸ್ವಲ್ಪ ಸೈಡ್ ಬಾ, ಅಲ್ಲಿ ಕಾಣಿಸ್ತೀಯ ನೋಡಿ ಅವನ್ ಫ್ರೆಂಡ್. ಒಳ್ಳೆ ಊಟ ಸಿಕ್ತು ಮಾತ್ರ, ಊಟ ಸಖತ್ತಾಗಿತ್ತು. ಈಗ ಹೋಗಿ ಯೂನಿವರ್ಸಿಟಿ ಬೀಟ್ ಹಾಕೋಣ. ಯೂನಿವರ್ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಹಾ, ನಮ್ಮ ಅಚ್ಚನ ಗೈಡು 2 ವರ್ಷದಿಂದ ಇಲ್ಲೇ ಇದ್ದಾನೆ. ಒಳ್ಳೊಳ್ಳೆ ಹುಡುಗಿ ನೋಡ್ತಾನೆ, ತಿರ್ಗಾಡ್ತಾವನೆ. ಬನ್ನಿ ಹೋಗೋಣ. ಆನೇನಂತ ಕದಿಬೋದು ನೋಡ್ಕೊಳ್ಳಿ. ದಿಸ್ ಈಸ್ ಆರ್ಟ್ ಗ್ಯಾಲರಿ. ಇದ್ರೊಳಗೆ ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಎಲ್ಲ ಕುರುಹುಗಳು ನಿಮ್ಗೆ ಸಿಗ್ತವೆ. ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ, ನಾವ್ ಯಾವಾಗ್ಲೂ ಹೋಗಿಲ್ಲ. ದಿಸ್ ಈಸ್ ಪಂಪಾವನ. ಇದು ಬಸವ ಸಭಾ ಭವನ. ಫಂಕ್ಷನ್ ಇದೆ ಅಂತ ಹೇಳಿ ಕಂಟೆಂಟ್ ಎಲ್ಲ ನಮ್ಮ ಯೂನಿವರ್ಸಿಟಿಲಿ ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ಅಂತ ಡ್ಯಾನ್ಸ್ ಇಲ್ಲ, ಏನಿಲ್ಲ. ಕ್ಲಾಸಸ್. ಸೊ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಿದ್ರು, ಡ್ಯಾನ್ಸ್ಗಳು ಮಾತ್ರ ಸಕ್ಕತ್ತಾಗಿತ್ತಪ್ಪ. ಯೂನಿವರ್ಸಿಟಿಲಿ ಒಂದಲ್ಲ ಒಂದು ಪ್ರೋಗ್ರಾಮ್ ಯಾವಾಗಲೂ ನಡೀತಾನೆ ಇರುತ್ತೆ ಗುರು. ನಮ್ಮ ಕಾಲೇಜ್ ಥರ ಅಲ್ಲ, ಅಂದರೆ ಕ್ಯಾಂಪಸ್ ದೊಡ್ಡದಿದೆಯಲ್ಲ, ಅದಕ್ಕೋಸ್ಕರ ಒಂದೊಂದು ಡಿಪಾರ್ಟ್ಮೆಂಟ್ಗೋಸ್ಕರನೂ ಪರ್ಟಿಕ್ಯುಲರ್ ಆಗಿ ಅವ್ರದ್ದೇ ಆದ ರೂಮ್ಗಳು, ಅವ್ರಿಗೆ ಎಲ್ಲ ಫೆಸಿಲಿಟೀಸು ಇರುತ್ತೆ. ಸೊ ಇಲ್ಲಿಗೆ ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ಮಳೆದು ಕೂಡ ಬರೋ ಥರ ಆಗಿತ್ತು. ಸೊ ಇವತ್ತಿನ ಬ್ಲಾಗ್ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.